ನಮ್ಗೆ ಇನ್ನೇನಪ್ಪ ಈ ಸಂಪಾದನೆ ಮಾಡಿದ್ದೀವಲ್ಲ ಸಾಕು ಗುರು ಅನಿಸುತ್ತೆ ಅದು. ಆಮೇಲೆ ಯಾವತ್ತಿಗೂ ನಮಗೆ ಹಳೇದು ಅಂತ ಅನ್ನಿಸ್ತಾ ಇರೋದು ಎರಡು ವಿಷಯ, ಒಂದು ಕಾಮಿಡಿ, ಒಂದು ಎಮೋಷನ್. ಅದು ಯೂನಿವರ್ಸಲ್, ಎಷ್ಟು ವರ್ಷ ಆದ್ರೂ ಅದು ಹಳೇದಂತ ಅನ್ಸಲ್ಲ. ಹೌದೌದು. ನಿಮ್ಗೆ ನಗೋದು ಭಾಳ ಮುಖ್ಯ ಅಲ್ಲ ಸರ್? ನಿಮ್ಗೆ ಯಾರು ನಗಿಸ್ತಾರೆ ಅಂದರೆ ನಮಗೆ ಅವರೇ ಒಂಥರ. ನಮಗೂ ಅದೇನಂದ್ರೆ ಒಂದು ದೇವರು ಕೊಟ್ಟರ ಆಶೀರ್ವಾದ ಅನ್ಕೊಬೋದು. ಸೊ ಯಾರು ಏನೇ ಇದಿರಲಿ ನೋಡಿದ ತಕ್ಷಣ ಸ್ಮೈಲ್ ನಗಿಸ್ಬೇಕು. ನಮ್ಗೆ ಇನ್ನೇನಪ್ಪ ಈ ಸಂಪಾದನೆ ಮಾಡಿದ್ದೀವಲ್ಲ ಸಾಕು ಗುರು ಅನ್ಸುತ್ತೆ. ಅದು ತುಂಬಾ ಅದು ಎಸ್ಪೆಷಲಿ ಇವತ್ತಿನ ದಿನದಲ್ಲಿ ನಿಮಗೆ ನೀವು ಲೆಫ್ಟ್ ರೈಟ್ ಸೆಂಟರ್ ಎಲ್ಲಿ ತಿರುಗಿ ನೋಡಿದ್ರು ಕ್ರೈಮು ಅಂತ ಅದೇ ಇದೆ ವರ್ಲ್ಡ್ ಫುಲ್ ಅಂತ. ಮಧ್ಯದಲ್ಲಿ ಯಾರೋ ಒಂದು 2 ಅವರ್ ನಗ್ತಾರೆ ಅನ್ನೋದು ಇದೆಯಲ್ಲ. ಈಗೆಲ್ಲ ಏನ್ ಗೊತ್ತಾ, ಇವತ್ತಿನ ಈ ಜನರೇಷನ್ ಫುಲ್ ಸ್ಟ್ರೆಸ್ಫುಲ್, ಒಂಥರ ಬಿಸಿ ಎಲ್ಲರೂ ಬಿಸಿ. ನೋಡಿದಿಲ್ಲ ಎಲ್ಲರೂ ಬಿಸಿ ಅಲ್ಲ. ಆಗ್ಲೇ 5 ಸಲ ಫೋನ್ ಹಿಡ್ಕೊಂಡು ಮಾತಾಡಿದೆ ಅಂತ ನಾನು ಅಂತಲ್ಲ, ಪ್ರತಿಯೊಬ್ರು ಬಿಸಿ ಇರ್ತಾರೆ. ದಾರಿಲಿ ಹೋಗೋರು ಯಾರು ಬಿಸಿ ಇರ್ತಾರೆ, ಫೋನ್ ಹಿಡ್ತಾರೆ. ಈ ಬಿಸಿಲಿ ಅವ್ರು ನಗಿಸ್ಬೇಕು, ಅದೊಂದು ಫಿಲ್ಮ್ ಮಾಡ್ಬೇಕಂತ ಏನಾದ್ರು ಒಂದು ಸ್ಪೆಷಲ್ ಆಗಿ ಕೊಡ್ಲೇಬೇಕು. ಇನ್ನೊಂದು ಎರಡನೇದು ಏನಂದ್ರೆ, ಈಗ ನಮ್ಮ ಕನ್ನಡ ಫಿಲ್ಮಲ್ಲಿ ತುಂಬ ದೊಡ್ಡ ಹಿಟ್ಗಳು ಕೊಟ್ಟಿದ್ವಿ ಇದರಲ್ಲಿ. ಹಾಗಾಗಿ ಸ್ವಲ್ಪ ಒಳ್ಳೆ ಎಕ್ಸ್ಪೆಕ್ಟೇಷನು ಇರುತ್ತೆ. ಒಳ್ಳೆ ದೊಡ್ಡ ಮೂವಿಗಳನ್ನ ನಾವು ಡಬ್ಬಲ್ ಕೊಟ್ಟಿರೋದ್ರಿಂದ ಎಕ್ಸ್ಪೆಕ್ಟೇಷನು ಇರುತ್ತೆ. ನಮಗೊಂದು ಒಳ್ಳೆ ಮಾರ್ಕೆಟ್ ಆಗಬೇಕು ಇನ್ನೂ ಕನ್ನಡಕ್ಕೆ. ಅದೊಂದು